ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಗರ್ಭಿಣಿಯರಿಂದ ಹಣ ವಸೂಲಿ ಮಾಡುತ್ತಿದ್ದ ವೈದ್ಯರಿಗೆ ತರಾಟೆಗೆ ತೆಗೆದುಕೊಂಡ ಶಾಸಕ ಆರ್.ವಿ. ದೇಶಪಾಂಡೆ. ದಾಂಡೇಲಿ ಸರ್ಕಾರಿ ಆಸ್ಪತ್ರೆಗೆ ಹೆರಿಗೆಗೆ ಬರುವ ಗರ್ಭಿಣಿಯರಿಂದ ಹಣ ವಸೂಲಿ ಮಾಡುತ್ತಿದ್ದ ವೈದ್ಯರಿಬ್ಬರು ಹಳಿಯಾಳು ಶಾಸಕ ಆರ್.ವಿ. ದೇಶಪಾಂಡೆ ಅವರ ಬಳಿ ಸಿಕ್ಕಿಬಿದ್ದಿದ್ದಾರೆ. ನಾವು ಯಾರಿಂದಲೂ ಹಣ ಕೇಳಿಲ್ಲ, ಅವರು ಖುಷಿಯಿಂದ ಕೊಟ್ಟಿದ್ದನ್ನು ಮಾತ್ರ ಪಡೆದಿದ್ದೇವೆ ಎಂದು ಈ ವೇಳೆ ಡಾಕ್ಟರ್ ಅಖಿಲ್ ಕಿತ್ತೂರ್ ಹಾಗೂ ಡಾಕ್ಟರ್ ಕೀರ್ತಿ ಅವರು ಹೇಳಿಕೆ ನೀಡಿದ್ದಾರೆ. ಇದರಿಂದ ಆರ್.ವಿ. ದೇಶಪಾಂಡೆ ಅವರು ಇನ್ನಷ್ಟು ಸಿಡಿಮಡಿಗೊಂಡು ಅವರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಖುಷಿಯಾಗಿದ್ದರೆ ಜನ ಪೇಡೆ ಹಂಚುತ್ತಾರೆ, ಹಣ ಹಂಚುವ ಪದ್ಧತಿ ಎಲ್ಲಿಯೂ ಇಲ್ಲ. ಇಂತಹುದನ್ನು ನಾನು ಸಹಿಸುವುದಿಲ್ಲ. ನಿಮಗೆ ಮಕ್ಕಳಾದಾಗ ಎಷ್ಟು ಖುಷಿ ಕೊಟ್ಟಿದ್ದೀರಿ ಎಂದು ಅವರು ವೈದ್ಯರಿಬ್ಬರಿಗೂ ಪ್ರಶ್ನಿಸಿದ್ದಾರೆ. ಜನರಿಂದ ವಸೂಲಿ ಮಾಡಿದ ಎಲ್ಲಾ ಹಣವನ್ನು ಅವರಿಗೆ ಮರಳಿಸಬೇಕು, ಇಲ್ಲವಾದಲ್ಲಿ ಪೊಲೀಸರನ್ನು ಕರೆಯಿಸುತ್ತೇನೆ ಎಂದು ಆರ್.ವಿ. ದೇಶಪಾಂಡೆ ಅವರು ವೈದ್ಯರಿಬ್ಬರಿಗೂ ಎಚ್ಚರಿಕೆ ನೀಡಿದ್ದಾರೆ. ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆ ಹಾಗೂ ತಾಯಿ ಮಕ್ಕಳ ಆರೋಗ್ಯ ಆಸ್ಪತ್ರೆಯ ಆರೋಗ್ಯ ರಕ್ಷಾ ಸಮಿತಿ ಸಭೆಯಲ್ಲಿ ಈ ಬಗ್ಗೆ ಆರ್.ವಿ. ದೇಶಪಾಂಡೆ ಅವರು ಪ್ರಶ್ನಿಸಿದ್ದು, ಆಸ್ಪತ್ರೆಯ ಸೌಲಭ್ಯ, ರೋಗಿಗಳ ಸೇವಾ ಗುಣಮಟ್ಟ, ಔಷಧಿ ಲಭ್ಯತೆ ಹಾಗೂ ಮೂಲಸೌಕರ್ಯದ ಬಗ್ಗೆ ಚರ್ಚಿಸಿದ್ದಾರೆ. ಈ ಸಭೆಯಲ್ಲಿ ಹೆರಿಗೆ ಹಾಗೂ ಸಿಸೇರಿಯನ್ ಬಳಿಕ ಬಡ ರೋಗಿಗಳಿಂದ 10 ರಿಂದ 15 ಸಾವಿರ ಹಣ ಪಡೆಯಲಾಗುತ್ತಿದೆ ಎಂದು ವ್ಯಕ್ತಿಯೊಬ್ಬರು ದೂರಿನ ಮೇರೆಗೆ ಡಾಕ್ಟರ್ ಅಖಿಲ್ ಕಿತ್ತೂರ್ ಹಾಗೂ ಡಾಕ್ಟರ್ ಕೀರ್ತಿ ಅವರನ್ನು ತರಾಟೆಗೆ ತೆಗೆದುಕೊಂಡು ಅವರ ವಿರುದ್ಧ ಕ್ರಮ ಜರುಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿ ಹಣ ಮರಳಿಸುವಂತೆ ಹೇಳಿದ್ದು, ಬಡವರ ಹತ್ತಿರ ಸುಲಿಗೆ ಮಾಡಿದರೆ ಹುಷಾರ್ ಎಂದು ಆ ವೈದ್ಯರಿಬ್ಬರಿಗೂ ಎಚ್ಚರಿಸಿದ್ದಾರೆ. ಮಗ ನಿಂತು ದೊಡ್ಡವಾಗ ಇದ್ರ ಮುಂದೆ ₹1 ವಾಲಂಟ್ರಿಂಗ್ ಕೊಟ್ಟರೆ ನೋ ಅನ್ಬೇಕು. ನಾವು ತೊಗೊಳ್ಳೋದಿಲ್ಲ, ಸರ್ಕಾರಿ ಹಾಸ್ಪಿಟಲ್ ಫ್ರೀ ಸರ್ವಿಸ್ ಕೊಡ್ತೇವೆ. ನೀವು ತಗೊಂಡ್ರೆ ಹಾಸ್ಪಿಟಲ್ ಬಂದು ನಾ ಏನು ಮಾಡ್ತೇನೆ ನಿನಗೆ ಲೈಫ್ ಲಾಂಗ್ ಕ್ರಿಮಿನಲ್ ಕಂಪ್ಲೇಂಟ್ ಆಗತ್ತೆ. ಏನು ಹೆಂಗೆ ಆಫೀಸರ್ ಮತ್ತೆ ಯಾರು ನಿಂತಿದೆ ತಾಯಿ ಮಕ್ಕಳದ್ದು, ನೀನು ಅದೇನು ತಾಯಿ ಮಕ್ಕಳದ್ದೇ ಅಮ್ಮ, ನೀ ಎಷ್ಟು ರೊಕ್ಕ ತಗೊಳ್ತಿದ್ದೀನ? ಯಾರು ಒಂದು ದುಡ್ಡು ಕೇಳುವ ಅಧಿಕಾರಿ ನಿಮಗೆ ಕೊಟ್ಟರು ತೊಗೊಳ್ಬಾರ್ದು. ಯಾರು ತೊಗೊಳ್ಬೇಕು? ಏನು ಖುಷಿ ಮನೆ ನೀ ಕೊಡ್ತೀವಿ, ನಿನ್ನ ಮಗ ನೀ ಎಷ್ಟು ಮಕ್ಕಳದ ಯಾರೋ ಖುಷಿ ಕೊಟ್ಟಿದ್ದಿ, ನಿನ್ನ ಮಕ್ಕಳಾದಾಗ ಯಾವ ಡಾಕ್ಟರ್ ಮಕ್ಕಳದಾಗ ಕೊಟ್ಟಿದ್ದೀವಿ ಖುಷಿ? ನಿನ್ನ ಮದುವೆ ಆಗಿದ್ದೇನಮ್ಮ? ಮದುವೆ ಆಗಿಲ್ಲ, ನಿನ್ನ ಎಷ್ಟು ಮಕ್ಕಳದಾರೆ? ಏನು ಖುಷಿ ಕೊಟ್ಟಿದ್ದೀನಮ್ಮ ಮಗ ಆದಾಗ? ನರ್ಸಿಗೆ ಇವ್ರಿಗೆ ಅವ್ರಿಗೆ ಏನು ಹುಡುಗಾಟ ತಿಳ್ಕೊಂಡ್ರಿ? ಏನು ಗೌರ್ಮೆಂಟ್ ಅಂದ್ರೆ ಏನು ಹೆಂಗ್ ಆಫೀಸರ್ಸ್ ನೀವು ಇಷ್ಟು ಇನ್ನೂ 30 ವರ್ಷ ಸರ್ವಿಸ್ ಅದೇ ಇಷ್ಟು ಕರಪ್ಟ್ ನೀವು ಪ್ರೊಸೀಜರ್ ಹಾಗೆ ನನ್ನ ಗಮನ ಬಂದಿದೆ. ತಾಯಿ ಮಕ್ಕಳ ಹಾಸ್ಪಿಟಲ್ನಲ್ಲಿ ಡೆಲಿವರಿ ಆಗುವ ಸಮಯದಲ್ಲಿ ಕೆಲವು ಆಸ್ಪತ್ರೆಯ ಸಿಬ್ಬಂದಿಯವರು ಹಣ ಕೇಳ್ತಾ ಇದ್ದಾರೆ, ಹಣ ಪಡ್ಕೊಳ್ತಾ ಇದ್ದಾರೆ ಅಂತ ಇಂಥ ಡಾಕ್ಟರ್ಗೆ ಹೆಸರು ಅಖಿಲ್ಗೆ ಪ್ರಶ್ನೆ ಕೇಳಿದಾಗ ಅವ್ರು ಖುಷಿಗೆ ಕೊಟ್ರೆ ನಾನು ತಗೊಳ್ತೇನೆ ಅಂತ ಹೇಳಿದರೆ ಇವ್ರು ಆಕ್ಷನ್ ತಗೋಬೇಕು DHO ಅಂತ ರೆಕಮೆಂಡ್ ಹಾಕಿ ಕಳಿಸ್ಬಿಟ್ಟು. ನೀ ಎಷ್ಟು ತಗೊಳ್ತೇಮ್ಮ? ಕಣ್ಣ ನೋಡು, ನನ್ನ ಕಣ್ಣ ನೋಡಿ, ನನ್ನ ಕಣ್ಣ ನೋಡಿ, ಕಣ್ಣತನ ಕಾಣಿಸ್ತಾ ನೋಡ. ಎಷ್ಟೆಷ್ಟು ನಂಬಿ ಇವತ್ತು ಮಧ್ಯಾಹ್ನ ದಾಂಡೇಲಿದ್ದೀನಿ ನಾನು, ಎಷ್ಟೆಷ್ಟು ಹಣ ನೀವು ತಗೊಂಡು ಇಬ್ಬರು ಬಂದು ನನಗೆ ಹೇಳಬೇಕು, ಮತ್ತೆ 18 ಬಂದು ಹೇಳಬೇಕು. ತಹಸೀಲ್ದಾರ್ ಬೇಟ ಅಷ್ಟು ಹಣ ರಿಫಂಡ್ ಆಗ ಇವತ್ತು ಮಧ್ಯಾಹ್ನ ಒಳಗಾಗಿ ದಾಂಡೇಲಿನ ಬಡವರು
ನೋಡಿ ಸರ್ ಹಗರ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಸ್ವಲ್ಪ ಹಗರ ಆಗಿದ್ದೀರಿ ಅಂತ ನಾನು ರಿಪೋರ್ಟ್ ಬಂದಿದೆ. ಯಾಕಂದ್ರೆ ನಿಮ್ಗೆ 7-8 ವರ್ಷ ಆಗಿದ್ದೀರಿ, ಸ್ವಲ್ಪ ಢಿಲ ಆಗಿದ್ದೀರಿ ನೀವು ಅಂತ ರಿಪೋರ್ಟ್ ಬರ್ತಾ ಇವೆ. ನಿಮಗೂ ಹೇಳ್ತಾ ಇದ್ದೇನೆ ನಾನು, ಅದರ ನನ್ನ ಕಡೆ ನಡೆಯುವುದಿಲ್ಲ. ಎಷ್ಟೋ ಸಮೀಪನ ಯಾರಿದ್ರು ಸಹ ಆಡಳಿತದಿಂದ ನನಗೆ ಯಾವ ಸಮೀಪಿಲ್ಲ. ಏನಿದು ನಿಮ್ಮ ಕಣ್ಣು ಮುಂದೆ ಹಿಂಗೆ ನಡೀತಾ ಇದ್ದಾಗ ಏನು ಕೆಲಸ ಮಾಡ್ತೀರಿ ನೀವು? ಇದುವರೆಗೆ ಹಣ ಕೇಳ್ತಾರಂತ. ಈಗ ಹೇಳ್ತಾರೆ ಕೋಟಿದ್ ನಿಜ, ನಾವು ಕೇಳಿಲ್ಲ, ವಾಲೆಟ್ ಕೊಡ್ತಾರೆ. ನಿನಗೆ ಯಾಕೆ ವಾಲೆಟ್ ಕೊಡ್ತಾರ ಅವರು? ನನಗೂ ಗ್ಯಾಟ್ ಗಂಟು ಹುಡುಗರ ಅದನ್ನ ನಾ ಯಾರಿಗೆ ಖುಷಿ ಕೊಟ್ಟಿಲ್ಲ, ಯಾರು ಕೇಳಿಲ್ಲ ನನಗೆ. ಮಗ ಅಂದ್ರೆ ಬೇಡೆ ಹಚ್ತೇವ, ಮಗಳಾದ್ರೆ ಜಿಮ್ಮಿ ಕೊಡ್ತೀವಿ, ಅದು ಪದ್ಧತಿ ಅದೇ. ಹಣ ಕೊಡೋ ಪದ್ಧತಿ ಅದೇ. ನೀವು ಎಷ್ಟೆಷ್ಟು ಕಲೆಕ್ಟ್ ಮಾಡಿದ್ರಿ ಅಷ್ಟು ಹಣ ಇವತ್ತು 1 ಗಂಟೆ ಒಳಗೆ ತಹಶೀಲ್ದಾರ್ ಕೊಡ್ಬೇಕು. ಮುಟ್ಟಿಲ್ಲ ಅಂದರೆ ನಾವು ಪೊಲೀಸ್ ಹೇಳ್ತೇವೆ, ಕಂಪ್ಲೇಂಟ್ ಲಾಗ್ ಮಾಡ್ಕೊಂಡು. ನಿಮ್ಗೆ ಏನಾದ್ರೂ ನನ್ನ ರೆಸ್ಪಾನ್ಸಿಬಿಲಿಟಿ ಇಲ್ಲ ಹೇಳೋ.